ಚಳಿಗಾಲದಲ್ಲಿ ಮಂಡಿ ನೋವು, ಸೊಂಟ ನೋವು ಹೆಚ್ಚಾಗಲು ಕಾರಣ ಕೀಲುಗಳಲ್ಲಿ ರಕ್ತ ಸಂಚಾರವು ಕಡಿಮೆಯಾಗುವುದರಿಂದ ಸ್ನಾಯುಗಳು ಬಿಗಿಯಾಗಿ ಹೆಚ್ಚು ನೋವು ಉಂಟು ಮಾಡುತ್ತದೆ. ಅಮೃತ್ನೋನಿ ಆರ್ಥೋ ಪ್ಲಸ್ ರಕ್ತ ಸಂಚಾರವನ್ನು ಸರಾಗಗೊಳಿಸಿ, ಸ್ನಾಯುಗಳನ್ನು ಸಡಿಲಗೊಳಿಸಿ, ನೋವನ್ನು ಕಡಿಮೆ ಮಾಡುತ್ತದೆ. 3 ತಿಂಗಳಲ್ಲೇ ಇದರ ಫಲಿತಾಂಶವನ್ನ ತಿಳಿದುಕೊಳ್ಳುವಿರಿ. ಅಮೃತ್ನೋನಿ ಆರ್ಥೋ ಪ್ಲಸ್ ಲಕ್ಷಾಂತರ ಜನರು ಬಳಸಿ ನೋವುರಹಿತ ಜೀವನ ನಡೆಸುತ್ತಿದ್ದಾರೆ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಬಿತ್ತಿದಂತೆ ಬೆಳೆ ಎನ್ನುವಂಥ ಮಾತನ್ನ ನೀವೆಲ್ಲರೂ ಕೂಡ ಕೇಳಿಸ್ಕೊಂಡಿರ್ತೀರಿ. ನಾವು ಏನನ್ನ ಬಿತ್ತುತ್ತೇವೋ ಅದನ್ನೇ ನಾವು ಬೆಳಿತೇವೆ, ಅದನ್ನೇ ಕೊಯ್ತೇವೆ, ಅದನ್ನೇ ನಾವು ಅನುಭವಿಸ್ತೇವೆ. ಈ ಮಾತನ್ನ ಹೇಳೋದಕ್ಕೆ ಕಾರಣ ಏನಪ್ಪ ಅಂದರೆ, ಇವತ್ತು ಪಾಕಿಸ್ತಾನದ ಪರಿಸ್ಥಿತಿ ಅದೇ ರೀತಿಯಾಗಿದೆ. ಆ ಪಾಕಿಸ್ತಾನ ಎನ್ನುವಂಥ ದರಿದ್ರ ರಾಷ್ಟ್ರ ಸದಾಕಾಲ ಈ ಭಯೋತ್ಪಾದಕರನ್ನ ಸಾಕಿ ಸಲಹಿ ಪೋಷಿಸಿ ಭಾರತದ ವಿರುದ್ಧ ಛೂ ಬಿಟ್ಟು ಭಾರತದ ನೆಮ್ಮದಿ ಶಾಂತಿ ಎಲ್ಲವನ್ನೂ ಕೂಡ ಹಾಳು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಇದೀಗ ಪಾಕಿಸ್ತಾನ ಕರ್ಮ ರಿಟರ್ನ್ಸ್ ಎನ್ನುವ ರೀತಿಯಲ್ಲಿ ಅದನ್ನೇ ಅನುಭವಿಸುವಂತಾಗಿದೆ. ಈ ಭಯೋತ್ಪಾದನೆಯನ್ನು ಪಾಕಿಸ್ತಾನ ಬಿತ್ತುವಂಥ ಕೆಲಸವನ್ನು ಮಾಡಿತ್ತು. ಇದೀಗ ಆ ಭಯೋತ್ಪಾದನೆ ಎನ್ನುವಂಥ ಬೆಳೆ ಇದೀಗ ಪಾಕಿಸ್ತಾನದಲ್ಲಿ ಚೆನ್ನಾಗಿ ಬೆಳೆಯೋದಿಕ್ಕೆ ಶುರುವಾಗಿದೆ. ಯಾಕೆ ಈ ಮಾತನ್ನು ಈಗ ಹೇಳ್ತಾ ಇದ್ದೀನಿ ಅಂದರೆ, ಪಾಕಿಸ್ತಾನದಲ್ಲಿ ಅಂಥದ್ದೇ ಒಂದು ಭೀಕರವಾದಂಥ ದಾಳಿ ಆಗಿದೆ. ಇವತ್ತು ಪಾಕಿಸ್ತಾನ ಅದನ್ನು ಭಯೋತ್ಪಾದಕ ದಾಳಿ ಎನ್ನುವ ರೀತಿಯಲ್ಲಿ ಹೇಳ್ತಾ ಇದೆ. ಹೆಚ್ಚು ಕಡಿಮೆ 69 ಮಂದಿ ಸಾವನ್ನಪ್ಪಿದ್ದಾರೆ. ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. 169ಕ್ಕೂ ಅಧಿಕ ಮಂದಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಬಂಧುಗಳೇ, ನಾವಿದನ್ನು ಸಂಭ್ರಮಿಸುವಂಥ ಕ್ಷಣ ಅಲ್ಲ, ಅಥವಾ ನಾವು ಈ ಸಾವನ್ನು ಸಂಭ್ರಮಿಸಬೇಕು ಎನ್ನುವಂಥ ಮಾತನ್ನು ನಾನು ಹೇಳ್ತಾ ಇಲ್ಲ. ಆದರೆ ಪಾಕಿಸ್ತಾನ ಭಾರತದಲ್ಲಿ ಹೀಗೆ ಸಾವು ನೋವಾದಾಗ, ಭಾರತದಲ್ಲಿ ಹೀಗೆ ಅದೆಷ್ಟೋ ಮಂದಿ ತಮ್ಮ ಕುಟುಂಬದವ್ರನ್ನ ಕಳ್ಕೊಂಡಾಗ ಸಂಭ್ರಮಿಸ್ತಾ ಇತ್ತು, ಖುಷಿ ಪಡ್ತಾ ಇತ್ತು. ಆದರೆ ಇವತ್ತು ಪಾಕಿಸ್ತಾನದಲ್ಲಿ ಅಂಥದ್ದೇ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು ಮತ್ತೆ ಹೇಳ್ತಾ ಇದ್ದೇನೆ, ಇದು ಸಂಭ್ರಮಿಸುವಂತಹ ಕ್ಷಣ ಅಂತೂ ಅಲ್ವೇ ಅಲ್ಲ. ಯಾಕಂದರೆ ಪಾಕಿಸ್ತಾನದ ಆರ್ಮಿಯವರು ಸತ್ತಿದ್ದಲ್ಲ, ಅಲ್ಲಿನ ನಾಗರಿಕರು ಈ ರೀತಿಯಾಗಿ ಭೀಕರವಾಗಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಏನಿದು ಘಟನೆ ಎನ್ನುವಂಥ ವಿವರವನ್ನು ಗಮನಿಸ್ತಾ ಹೋಗೋಣ. ಬಂಧುಗಳೇ, ಇವತ್ತು ಶುಕ್ರವಾರ ಆದಂತಹ ಕಾರಣಕ್ಕಾಗಿ ಪ್ರಾರ್ಥನೆಯ ಸಮಯ. ಹೀಗಾಗಿ ಪಾಕಿಸ್ತಾನದ ರಾಜಧಾನಿ ಆಗಿರುವಂಥ ಇಸ್ಲಾಮಾಬಾದ್ನ ಎಲ್ಲಿ ದಾಳಿಯಾಗಿದ್ದಿದ್ದು? ಪಾಕಿಸ್ತಾನದ ರಾಜಧಾನಿಯಲ್ಲಿ. ಪಾಕಿಸ್ತಾನದ ರಾಜಧಾನಿಯಲ್ಲೇ ದಾಳಿ ಆಗುತ್ತೆ ಅಂದರೆ ಅವರ ಪರಿಸ್ಥಿತಿಯನ್ನು ನೀವೊಮ್ಮೆ ಯೋಚನೆ ಮಾಡಿ. ಇಸ್ಲಾಮಾಬಾದ್ನ ಹೊರವಲಯದ ಪ್ರದೇಶ ಅದು. ಅಲ್ಲೊಂದು ಪ್ರಸಿದ್ಧವಾದಂಥ ಮಸೀದಿ ಇದೆ. ಆ ಮಸೀದಿಯಲ್ಲಿ ಇವತ್ತು ಸಾವಿರಾರು ಜನ ಪ್ರಾರ್ಥನೆಗೆ ಅಂತ ಸೇರಿರ್ತಾರೆ. ಪ್ರಾರ್ಥನೆಯೂ ಕೂಡ ನಡೀತಾ ಇರುತ್ತೆ. ಮಧ್ಯಾಹ್ನ 1 ಗಂಟೆಯ ಸುಮಾರಿಗೆ ಈ ಆತ್ಮಾಹುತಿ ಬಾಂಬ್ ದಾಳಿಯನ್ನ ಮಾಡುವಂಥ ದಾಳಿಕೋರ ಮಸೀದಿಯ ಗೇಟ್ ಬಳಿ ಎಂಟ್ರಿ ಕೊಡ್ತಾನೆ. ಆತ ಬರ್ತಾ ಇದ್ದ ಹಾಗೆ ಸೆಕ್ಯೂರಿಟಿ ಗಾರ್ಡ್ಗೆ ಯಾಕೋ ಡೌಟ್ ಬರುತ್ತೆ. ಆತನನ್ನ ಅಡ್ಡ ಹಾಕ್ತಾರೆ. ಮಸೀದಿಯ ಒಳಗಡೆ ಎಂಟ್ರಿ ಕೊಡೋದಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ. ತಪ್ಪಿ ಆತ ಏನಾದರೂ ಮಸೀದಿಯ ಒಳಗಡೆ ಎಂಟ್ರಿ ಕೊಟ್ಟು ಮಸೀದಿಯ ಒಳಗಡೆ ಏನಾದರೂ ಇವತ್ತು ಆಪರಿಯಾದಂಥ ಸ್ಫೋಟ ಆಗಿದ್ರೆ ಅಲ್ಲಿ ಆಗುವಂಥ ಹಾನಿಯನ್ನು, ಅಲ್ಲಿ ಆಗುವಂಥ ಆ ಪ್ರಾಣ ಇದಿತ್ತಲ್ಲ, ಅದನ್ನು ಇವತ್ತು ಯೋಚನೆ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಆಪರಿಯಾಗಿ ಆಗ್ತಾ ಇತ್ತು. ಆದರೆ ಗೇಟ್ನಲ್ಲೇ ಆತನನ್ನು ಅಡ್ಡ ಹಾಕಿದ್ದಾರೆ. ಯಾವಾಗ ಗೇಟ್ನಲ್ಲೇ ಅಡ್ಡ ಹಾಕಿದ್ರು ಆತನಿಗೆ ಗೊತ್ತಾಯಿತು, ನಾನು ಮಸೀದಿಯ ಒಳಗಡೆ ಎಂಟ್ರಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹೀಗಾಗಿ ಆ ಗೇಟ್ನಲ್ಲೇ ತನ್ನನ್ನು ತಾನು ಆ ಕ್ಷಣವೇ ಸ್ಫೋಟಿಸಿಕೊಂಡಿದ್ದಾನೆ. ಅಂದರೆ ಆತ್ಮಾಹುತಿ ಬಾಂಬ್ ದಾಳಿಯನ್ನು ಮಾಡಿದ್ದಾನೆ. ಆ ಭೀಕರವಾದಂಥ ಸ್ಫೋಟಕ್ಕೆ ಅಲ್ಲಿದ್ದವರೆಲ್ಲರೂ ಕೂಡ ಚಲ್ಲಾಪಿಲ್ಲಿಯಾಗಿ ಓಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಒಂದಷ್ಟು ಮಂದಿ ಗೇಟ್ ಸಮೀಪವೇ ಇದ್ದರು ಅಥವಾ ಆವರಣದ ಒಳಗಡೆ ಇದ್ದರು. ಅವರೆಲ್ಲರ ದೇಹವು ಕೂಡ ಕಣ್ಣು ಬಿಡುವಷ್ಟರಲ್ಲಿ ಸ್ಫೋಟಗೊಂಡು ಹೋಗಿರುತ್ತೆ. ಸದ್ಯಕ್ಕೆ ಸಿಕ್ಕಿರುವಂಥ ಸಾವಿನ ಲೆಕ್ಕ 69, ಅದಿನ್ನೂ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಗಾಯಗೊಂಡಂಥವರ ಸಂಖ್ಯೆಯೂ ಕೂಡ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ. ಅದರ ನಿಖರವಾದಂಥ ಸಂಖ್ಯೆ ಯಾವ ಕಾರಣಕ್ಕಾಗಿ ತಿಳಿತಾ ಇಲ್ಲ ಅಂದರೆ, ಅಲ್ಲಿನ ಮಾಧ್ಯಮಗಳ ವಿರುದ್ಧವೂ ಕೂಡ ಒಂದಷ್ಟು ಮಂದಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಅಲ್ಲಿನ ಮಾಧ್ಯಮಗಳ ಬಗ್ಗೆ ಯಾವ ರೀತಿಯಾಗಿ ಉಗಿತಾ ಇದ್ದಾರೆ ಅಂದರೆ, ಇವತ್ತು ದೇಶದಲ್ಲಿ ಇಂಥದ್ದೊಂದು ಭೀಕರವಾದಂಥ ದಾಳಿಯಾಗಿದೆ, ಅದರ ದಾಳಿಗೆ ಸಂಬಂಧಪಟ್ಟ ಹಾಗೆ ವರದಿಯನ್ನು ಪ್ರಸಾರ ಮಾಡೋದು ಬಿಟ್ಟು ರಾಷ್ಟ್ರೀಯ ಮಾಧ್ಯಮಗಳು ಯಾವುದೋ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮು, ಯಾವುದೋ ಕ್ರಿಕೆಟ್ಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮವನ್ನು ಹಾಕೊಂಡು ಕೂತ್ಕೊಂಡಿದ್ದಾರೆ. ಇದು ಎಂಥ ಪರಿಸ್ಥಿತಿ ಮಾಧ್ಯಮಗಳದ್ದು ಅಂತ ಜನ ಬೈತಾ ಇದ್ದಾರೆ. ಯಾಕೆ ಅಲ್ಲಿನ ಮಾಧ್ಯಮಗಳು ಹಾಗೆ ಮಾಡ್ತಿದ್ದಾವೆ ಅಂದರೆ, ದೇಶದ ಒಳಗಡೆ ಭಯೋತ್ಪಾದಕ ದಾಳಿ ಆಯಿತು ಎನ್ನುವಂಥ ಸಂಗತಿ ದೇಶದ ಆಚೆ ಕಡೆ ಸುದ್ದಿ ಆಗೋದಕ್ಕೆ ಶುರುವಾಗ್ಬಿಟ್ರೆ ದೇಶದ ಮರ್ಯಾದೆ ಹೋಗಿಬಿಡುತ್ತೆ. ಆ ಭಯೋತ್ಪಾದಕರನ್ನ ಸಾಕ್ತಾ ಇದ್ದಂಥವ್ರು ಅವರೇ, ಪೋಷಿಸ್ತಾ ಇದ್ದಂಥವ್ರು ಇವರೇ. ಇವತ್ತು ಅದೇ ದೇಶದಲ್ಲಿ ಭಯೋತ್ಪಾದಕರ ದಾಳಿ ಆಯಿತು, ಈ ರೀತಿಯಾಗಿ ಜನ ಪ್ರಾಣ ಕಳ್ಕೊಳ್ತಿದ್ದಾರೆ ಅಂದರೆ ಮರ್ಯಾದೆ ಹೋಗದೆ ಇರುತ್ತಾ? ಆ ಕಾರಣಕ್ಕಾಗಿ ಅಲ್ಲಿನ ಮಾಧ್ಯಮಗಳು ಸುದ್ದಿಯನ್ನು ಬಿತ್ತರ ಮಾಡ್ತಾ ಇಲ್ಲ. ಅಲ್ಲಿನ ಮಾಧ್ಯಮಗಳು ಹೇಗೆ ಅಂದರೆ, ಅಲ್ಲಿನ ಸರ್ಕಾರಕ್ಕೆ ಬಕೆಟ್ ಇಟ್ಕೊಂಡಿರೋದು, ಸರ್ಕಾರ ಹೇಳಿದಂತೆ ಕುಣಿಯೋದು, ಅಥವಾ ಸರ್ಕಾರದ ತಾಳಕ್ಕೆ ತಕ್ಕ ಹಾಗೆ ಕುಣಿಯೋದಷ್ಟು ಬಿಟ್ಟರೆ ಅದರ ಆಚೆಗೆ ಅವ್ರು ಹೋಗೋದಿಲ್ಲ. ಹೀಗಾಗಿ ಸರ್ಕಾರದ ಆದೇಶದ ಮೇರೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಸುದ್ದಿಗಳನ್ನು ಕವರ್ ಮಾಡ್ತಾ ಇಲ್ಲ. ಜೊತೆಗೆ ದೇಶದ ರಾಜಧಾನಿಯಲ್ಲೇ ಇಂಥದ್ದೊಂದು ದಾಳಿ ಆಗುತ್ತೆ ಅಂದರೆ
ಅದು ಅಲ್ಲಿನ ಆಳುವಂಥವರಿಗೆ ತಲೆ ತಗ್ಗಿಸುವಂತಹ ಪರಿಸ್ಥಿತಿಯೇ. ಆ ಕಾರಣಕ್ಕಾಗಿಯೂ ಕೂಡ ಮಾಧ್ಯಮಗಳಲ್ಲಿ ಹೆಚ್ಚು ಸುದ್ದಿ ಆಗ್ತಾ ಇಲ್ಲ. ಹಾಗಾದರೆ ದಾಳಿ ಮಾಡಿದ್ಯಾರು ಎನ್ನುವಂಥ ವಿವರವನ್ನು ಗಮನಿಸ್ತಾ ಹೋಗೋದಾದರೆ, ಇದನ್ನು ಪಾಕಿಸ್ತಾನ ಸರ್ಕಾರ ಭಯೋತ್ಪಾದಕ ದಾಳಿ ಎನ್ನುವಂಥ ಮಾತನ್ನು ಹೇಳ್ತಾ ಇದೆ. ನೋಡಿ, ಭೂತದ ಬಾಯಿಯಲ್ಲಿ ಭಗವದ್ಗೀತೆ ಎನ್ನುವಂಥ ಮಾತನ್ನು ಹೇಳ್ತೀವಲ್ಲ, ಅವರು ಇವತ್ತು ಭಯೋತ್ಪಾದನೆ ಬಗ್ಗೆ ಏನು ಹೇಳ್ತಿದ್ದಾರೆ ಅಂದರೆ, ಪಾಕಿಸ್ತಾನದ ಪ್ರಮುಖ ರಾಜಕಾರಣಿಗಳು ಭಯೋತ್ಪಾದಕರ ದಾಳಿ ಇದೆಯಲ್ಲ ಅದು ಹೇಡಿಗಳ ದಾಳಿ ಅಂತೆ. ಯಾವುದೇ ಧರ್ಮದ ಸಿದ್ಧಾಂತ ಮನುಷ್ಯರನ್ನು ಕೊಲ್ಲಿ ಅಂತ ಹೇಳೋದಿಲ್ವಂತೆ, ಅಥವಾ ಮನುಷ್ಯರನ್ನು ಕೊಲ್ಲೋದಲ್ವಂತೆ. ಎಂಥವರ ಬಾಯಲ್ಲಿ ಎಂತಹ ಮಾತು ಹೇಳಿ, ಬೇರೆ ದೇಶದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಿ ಅಲ್ಲಿನ ಜನರ ಪ್ರಾಣವನ್ನು ಬಲಿ ತೆಗೆದುಕೊಂಡು ಭಯೋತ್ಪಾದಕರನ್ನು ಸದಾಕಾಲ ಚೂ ಬಿಡ್ಕೊಂಡು ಇವತ್ತು ಭಯೋತ್ಪಾದಕರ ದಾಳಿಯನ್ನು ಹೇಡಿಗಳ ದಾಳಿ ಅಂತಿದ್ದಾರೆ. ಯಾವುದೇ ಧರ್ಮದ ಸಿದ್ಧಾಂತ ಮನುಷ್ಯರನ್ನು ಕೊಲ್ಲಿ ಅಂತ ಹೇಳೋದಿಲ್ವಂತೆ. ಬೇರೆ ಕಡೆಗಳಲ್ಲಿ ಜನರನ್ನು ಕೊಂದು ಸಂಭ್ರಮಾಚರಣೆಯನ್ನು ಮಾಡಿ ಇವತ್ತು ಅವರ ದೇಶದಲ್ಲಿ ಇಂಥದ್ದೊಂದು ಆದಾಗ ಯಾವುದೇ ಧರ್ಮದ ಸಿದ್ಧಾಂತ ಹಾಗೆ ಹೇಳೋದಿಲ್ಲ ಅಂಥೇಳಿ ಭಾಷಣ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಇನ್ನು ಇಲ್ಲಿವರೆಗೂ ಕೂಡ ಯಾವುದೇ ಸಂಘಟನೆ ದಾಳಿಯ ಹೊಣೆಯನ್ನು ಹೊತ್ತಿಕೊಂಡಿಲ್ಲ. ಆದರೆ ಅಲ್ಲಿನ ಒಂದಷ್ಟು ಮೂಲಗಳು ಹೇಳ್ತಿರುವ ಪ್ರಕಾರ ಇದು TTPಯ ದಾಳಿ ಆಗಿರಬಹುದು ಅಂಥೇಳಿ. ತೆಹ್ರಿಕ್ ಇ ತಾಲಿಬಾನ್ ಎನ್ನುವಂಥ ಒಂದು ಸಂಘಟನೆ ಇದೆ. ಖೈಬರ್ ಪಖ್ತೂನ್ಖ್ವಾ ಎನ್ನುವಂಥ ಒಂದು ಪ್ರದೇಶ ಇದೆ ಪಾಕಿಸ್ತಾನದಲ್ಲಿ. ನಾವು ಬೇರೆ ಬೇರೆ ಪ್ರಾಂತ್ಯಗಳನ್ನು ನೋಡ್ತಾ ಹೋಗ್ತೀವಲ್ಲ, ನಿಮಗೆ ಖೈಬರ್ ಪಖ್ತೂನ್ಖ್ವಾ, ಬಲೂಚಿಸ್ತಾನ್, ಈ ಕಡೆ ಬಂದರೆ ಪಂಜಾಬ್, ಕೆಳಗಡೆ ಬಂದರೆ ಸಿಂಧ್, ಮೇಲ್ಗಡೆ ಹೋದರೆ ಪಾಕ್ ಆಕ್ರಮಿತ ಕಾಶ್ಮೀರ, ಇವೆಲ್ಲವೂ ಕೂಡ ನಿಮಗೆ ಕಾಣಿಸ್ತಾ ಹೋಗುತ್ತಲ್ಲ. ಅದರಲ್ಲಿ ಒಂದು ಪ್ರದೇಶ ಅಂದರೆ ಖೈಬರ್ ಪಖ್ತೂನ್ಖ್ವಾ ಎನ್ನುವಂಥ ಪ್ರದೇಶ, ಬೆಟ್ಟ ಗುಡ್ಡಗಳಿಂದ ಆವೃತವಾಗಿರುವಂಥ ಪ್ರದೇಶ. ಅದು ಅಫ್ಘಾನಿಸ್ತಾನದ ಪಕ್ಕದಲ್ಲೇ ಇರುವಂತಹ ಪ್ರಾಂತ್ಯ ಅದು. ಅಲ್ಲಿ ಈ ತೆಹ್ರಿಕ್ ಇ ತಾಲಿಬಾನ್ ಎನ್ನುವಂಥ ಒಂದು ಸಂಘಟನೆ, ಅವರಿಗೆ ತಾಲಿಬಾನಿಗಳು ಬೆಂಬಲವನ್ನು ಕೊಡ್ತಿದ್ದಾರೆ. ಅವರು ನಿರಂತರವಾಗಿ ಪಾಕಿಸ್ತಾನದ ವಿರುದ್ಧ ಇಂಥ ದಾಳಿ ಸಂಘಟನೆ ಮಾಡಿಕೊಂಡು ಬರ್ತಾನೆ ಇದ್ದಾರೆ. ಆಗಾಗ ಪಾಕಿಸ್ತಾನದ ಆರ್ಮಿಯವ್ರನ್ನ ಬಲಿ ಪಡಿತಾ ಇದ್ರು. ಇವತ್ತು ಹೆಚ್ಚು ಕಡಿಮೆ ಅವರೇ ಈ ದಾಳಿಯನ್ನ ಮಾಡಿರಬಹುದು ಅಂತ ಹೇಳಲಾಗ್ತಿದೆ. ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಖಚಿತತೆಯೂ ಕೂಡ ಇಲ್ಲ. ಸದ್ಯಕ್ಕೆ ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೂಡ ಪಾಕಿಸ್ತಾನದ ಸರ್ಕಾರಕ್ಕೆ ನಾಚಿಕೆಗೇಡಿನ ಸಂಗತಿ ಅಂದರೆ 3 ತಿಂಗಳ ಅವಧಿಯಲ್ಲಿ ಇದು 2ನೇ ದಾಳಿ. ಕೇವಲ 3 ತಿಂಗಳ ಹಿಂದಷ್ಟೇ ನವೆಂಬರ್ 11ನೇ ತಾರೀಕು ಸೆಷನ್ ಕೋರ್ಟ್, ಡಿಸ್ಟ್ರಿಕ್ಟ್ ಆ್ಯಂಡ್ ಸೆಷನ್ ಕೋರ್ಟ್ ಎದುರುಗಡೆಯೇ ಇಂಥದ್ದೊಂದು ದಾಳಿಯಾಗಿತ್ತು. 12 ಮಂದಿ ಆ ಸಂದರ್ಭದಲ್ಲಿ ಬಲಿಯಾಗಿದ್ದರು. ಆ ದಾಳಿಯಾಗಿ 3 ತಿಂಗಳು ಕಳೆದಿಲ್ಲ, ಇದೀಗ ಮತ್ತೊಂದು ಭೀಕರವಾದಂಥ ಸ್ಫೋಟಕ್ಕೆ ಪಾಕಿಸ್ತಾನ ಸಾಕ್ಷಿಯಾಗುವಂತಾಗಿದೆ. ಇಷ್ಟೆಲ್ಲ ಪಾಕಿಸ್ತಾನದ ಪರಿಸ್ಥಿತಿ. ಈಗ ಖೈಬರ್ ಪಖ್ತೂನ್ಖ್ವಾದ ವಿಚಾರವನ್ನು ಹೇಳಿದ್ನಲ್ಲ, ಬಲೂಚಿಸ್ತಾನದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ನಾನು ಸಾಲು ವಿಡಿಯೋವನ್ನು ನಿಮ್ಮ ಮುಂದೆ ಇಡ್ತಿದ್ದೇನೆ. ಈ ದಶಕದಲ್ಲೇ ನಡೆದಂಥ ಅತೀ ದೊಡ್ಡ ದಾಳಿ ಎನ್ನುವ ರೀತಿಯಲ್ಲಿ ಒಂದು ವಿಶ್ಲೇಷಣೆ ವ್ಯಾಖ್ಯಾನವನ್ನು ಮಾಡಲಾಯಿತು. ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಸಂಘಟನೆಯವರು ಬಹಳ ದೊಡ್ಡ ಮಟ್ಟಿಗಿನ ದಾಳಿಯನ್ನು ಸಂಘಟಿಸಿದ್ರು. ಒಂದು ಸಂಘಟನಾತ್ಮಕವಾದಂಥ ದಾಳಿ. ಒಟ್ಟೊಟ್ಟಿಗೆ 12 ಕಡೆಗಳಲ್ಲಿ ದಾಳಿಯನ್ನು ಮಾಡಿದ್ರು, ನುಗ್ಗಿ ಬಂದಿದ್ರು. ಹೆಚ್ಚು ಕಡಿಮೆ ಬಲೂಚಿಸ್ತಾನವನ್ನೇ ಆಕ್ರಮಿಸಿಕೊಂಡು ಬಿಟ್ಟರು, ಪಾಕಿಸ್ತಾನದಿಂದ ಬೇರ್ಪಡಿಸಿ ಬಿಟ್ಟರು ಎನ್ನುವಷ್ಟರ ಮಟ್ಟಿಗೆ ಹಂತಕ್ಕೆ ಹೋಗಿತ್ತು. ಅವರು ಕ್ಲೈಮ್ ಮಾಡ್ತಿರೋ ಪ್ರಕಾರ 200ಕ್ಕೂ ಅಧಿಕ ಪಾಕಿಸ್ತಾನದ ಸೈನಿಕರನ್ನು ಹೊಡೆದಾಕಿದ್ದೇವೆ ಅಂತ ಹೇಳಿ. ಪಾಕಿಸ್ತಾನ ಸೇನೆ ಹೇಳ್ತಾ ಇದೆ, ಇಲ್ಲ ನಾವೇ 216 ಬಲೂಚಿಗಳನ್ನು ಹೊಡೆದಾಕಿದ್ದೇವೆ ಅನ್ನುವ ರೀತಿಯಲ್ಲಿ ಅವ್ರು ಹೇಳ್ತಿದ್ದಾರೆ. ಸಂಬಂಧಪಟ್ಟ ಖಚಿತ ಮಾಹಿತಿ ಇಲ್ಲ. ಅದರ ಬಲೂಚಿಗಳು ಹೇಳ್ತಾ ಇರೋದು, ಈ ದಾಳಿಯಲ್ಲಿ ನಾವು ದೊಡ್ಡ ಮಟ್ಟಿಗೆ ಯಶಸ್ವಿಯಾಗಿದ್ದೇವೆ, ಪಾಕಿಸ್ತಾನದ ಆರ್ಮಿಗೆ ಬುದ್ಧಿ ಕಲಿಸುವಲ್ಲಿ ಯಶಸ್ವಿಯಾಗಿದ್ದೇವೆ ಎನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಹೆಚ್ಚು ಕಡಿಮೆ 1 ವಾರದಿಂದ ಆ ಸಮರ ಸಂಘರ್ಷ ಎಲ್ಲವೂ ಕೂಡ ನಡೀತಾ ಇತ್ತು. ಈಗ ತಕ್ಕ ಮಟ್ಟಿಗೆ ತಹಬದಿಗೆ ಬಂದಿದೆ. ಇನ್ನು ಸ್ವಲ್ಪ ದಿನಗಳ ಕಾಲ ಆ ಸಂಘರ್ಷ ಮುಂದುವರೆದಿದ್ರೆ ಬಲೂಚಿಗಳು ಪಾಕಿಸ್ತಾನವನ್ನ ಆ ಪ್ರದೇಶವನ್ನು ವಶಕ್ಕೆ ತೆಗೆದುಕೊಂಡು ಬಿಡ್ತಾ ಇದ್ರೇನೋ. ಇವತ್ತು ಬಲೂಚಿ ನಾಯಕ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಕೇವಲ ಸ್ವಾತಂತ್ರ್ಯಕ್ಕೆ 1 ವಾರ ಸಾಕು, ಆದರೆ ನಮ್ಮ ಬೆಂಬಲಕ್ಕೆ ಯಾರಾದರೂ ನಿಲ್ತ್ಕೊಳ್ಬೇಕು ಅಂತ ಹೇಳಿ. ಈಗ ಪಾಕಿಸ್ತಾನ ಆರ್ಮಿಗೆ ಅಮೇರಿಕ ಸೇರಿದಂತೆ ಒಂದಷ್ಟು ದೇಶಗಳು ತುಂಬ ಅತ್ಯಾಧುನಿಕವಾದಂಥ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡ್ತೇವೆ. ಆದರೆ ನಮ್ಮ ಹತ್ರ ಯಾವುದೇ ಶಸ್ತ್ರಾಸ್ತ್ರಗಳಿಲ್ಲ, ಅತ್ಯಾಧುನಿಕವಾದಂಥ ಯುದ್ಧ ಸಲಕರಣೆಗಳಿಲ್ಲ. ಅದೇ ನಮಗೆ ಹಿನ್ನಡೆಯನ್ನು ತಂದುಡ್ತಾ ಇದೆ. ನಮ್ಮ ಹತ್ರನೂ ಅದು ಇದ್ದಿದ್ರೆ ಪಾಕಿಸ್ತಾನ ಆರ್ಮಿಗೆ ಬುದ್ಧಿ ಕಲಿಸ್ತಾ ಇದ್ವಿ ಎನ್ನುವಂಥ ಮಾತನ್ನು ಇವತ್ತು ಬಲೂಚಿ ನಾಯಕರೊಬ್ಬರು ಹೇಳಿದ್ದಾರೆ. ಯಾಕೆ ಬಲೂಚಿಸ್ತಾನಿಗಳಿಗೆ ಸಿಟ್ಟು ಅಂದರೆ, ಹಳೆ ಇತಿಹಾಸದ ಬಗ್ಗೆ ನಾನು ಹಿಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ವಿವರಣೆಯನ್ನು ಕೊಟ್ಟಿದ್ದೇನೆ, ಅದನ್ನು ಮತ್ತೊಮ್ಮೆ ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ಈಗ ತಕ್ಷಣದ ಸಿಟ್ಟಿ ಕಾರಣ ಏನಪ್ಪ ಅಂದರೆ, ಬಲೂಚಿಸ್ತಾನದ ಆ ಪ್ರದೇಶದಲ್ಲಿ ನೈಸರ್ಗಿಕ ಸಂಪನ್ಮೂಲ ವಿಪರೀತ ಇದೆ. ಆದರೆ ಈ ಪಾಕಿಸ್ತಾನ, ಚೀನಾ, ಅಮೇರಿಕ ಎಲ್ಲರೂ ಕೂಡ ಸೇರಿಕೊಂಡು ಆ ಬಲೂಚಿಸ್ತಾನವನ್ನು ದೋಚುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಿದ್ದಾರೆ. ಹೀಗಾಗಿ ಬಲೂಚಿಗಳಿಗೆ ಸಿಟ್ಟು. ನಮ್ಮ ನೆಲದ ಸಂಪತ್ತನ್ನು ನಮಗೆ ಅನುಭವಿಸೋಕೆ ಸಾಧ್ಯ ಆಗ್ತಾ ಇಲ್ಲ, ಆದರೆ ಚೀನಾದವರು ಬಂದಿಲ್ಲ ಅನುಭವಿಸೋಕೆ ಅಥವಾ ದೋಚೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಮೇರಿಕಾಗೆ ದೋಚೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ಪಾಕಿಸ್ತಾನದ ರಾಜಕಾರಣಿಗಳದನ್ನು ದೋಚ್ತಾ ಇದ್ದಾರೆ. ಆದರೆ ಇವತ್ತಿಗೂ ಕೂಡ ನಾವು ಬಡತನದಲ್ಲೇ ಕಾಲ ಕಳೀತಿದ್ದೇವೆ. ಹೊತ್ತಿನ ತುತ್ತಿಗೂ ಪರದಾಡುವಂಥ ಪರಿಸ್ಥಿತಿ ಇದೆ. ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷಣ ಇಲ್ಲ, ಯಾವುದೂ ಕೂಡ ಇಲ್ಲ. ಇವತ್ತಿಂತಹ ಪರಿಸ್ಥಿತಿಯಲ್ಲಿ ಇದ್ದೇವೆ ಅಂತೇಳಿ ಬಲೂಚಿಸ್ತಾನಿಗಳು ಈ ರೀತಿಯಾಗಿ ದಾಳಿಯನ್ನು ಮಾಡ್ತಿದ್ದಾರೆ.
ಇನ್ನು ಹಿಂದಿನ ಕಾರಣಗಳನ್ನು ನೋಡ್ತಾ ಹೋದರೆ ಬಲೂಚಿಸ್ತಾನ ಮುಂಚೆ ಪ್ರತ್ಯೇಕವಾದಂಥ ರಾಷ್ಟ್ರ ಆಗಿತ್ತು. ಬ್ರಿಟಿಷರು ಈ ಅಖಂಡ ಭಾರತವನ್ನು ಬಿಟ್ಟು ಹೋಗುವ ಸಂದರ್ಭದಲ್ಲಿ ಅವರಿಗೊಂದು ಆಪ್ಷನನ್ನು ಕೊಡ್ತಾರೆ, ನೀವು ಭಾರತಕ್ಕೆ ಸೇರ್ತಿರೋ ಪಾಕಿಸ್ತಾನಕ್ಕೆ ಸೇರ್ತಿರೋ ಅಂತ ಹೇಳಿ. ಆ ಸಂದರ್ಭದಲ್ಲಿ ಅವರು ಸರಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಸಾಧ್ಯ ಆಗಲಿಲ್ಲ. ಅಷ್ಟೊತ್ತಿಗೆ ಪಾಕಿಸ್ತಾನದ ಆರ್ಮಿ ಬಲೂಚಿಗಳ ಮೇಲೆ ದಂಡೆತ್ತಿ ಬಂದು ಬಲೂಚಿಸ್ತಾನವನ್ನು ತಮ್ಮ ಇದಕ್ಕೆ ಸೇರಿಸ್ಕೊಂಡು ಬಿಟ್ಟಿದ್ರು. ಅಂದಿನಿಂದಲೂ ಕೂಡ ನಿರಂತರವಾಗಿ ಬಲೂಚಿಗಳು ಪಾಕಿಸ್ತಾನದ ವಿರುದ್ಧ ಹೋರಾಟವನ್ನು ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಒಟ್ಟಾರೆಯಾಗಿ ಸುತ್ತಲೂ ಕೂಡ ಇದೀಗ ಪಾಕಿಸ್ತಾನಕ್ಕೆ ನಿರಂತರವಾಗಿ ಹೊಡೆತವನ್ನು ಕೊಡ್ತಾನೆ ಇದ್ದಾರೆ. ಇದು ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಬಂಧುಗಳೇ, ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.